ನೀವೇನಾದರೂ ಒಳ್ಳೆ ಬಜೆಟಲ್ಲಿ ಗೋವಾನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಯಾಕೆಂದರೆ ಗೋವಾ ಬರೀ ಎಕ್ಸ್ಪೆನ್ಸಿವ್ ಅಲ್ಲ, ಹೆವಿ ಎಕ್ಸ್ಪೆನ್ಸಿವ್. ಈ ಮಾನ್ಸೂನ್ ಸೀಸನ್ನಲ್ಲಿ ನಾವು ಬಂದಾಗ ಯಾವಾಗಲೂ ಮಳೆ ಈ ರೀತಿಯಾಗಿ ಬರ್ತಾನೆ ಇರುತ್ತೆ. ಪರೋಟ ತೊಂದರೆ ಅದಕ್ಕೆ 50 ರೂಪಾಯಿ. ಮತ್ತು ಇಲ್ಲಿ ಗೌರ್ಮೆಂಟ್ ಬಸ್ಗಳು ಎಲ್ಲ ಕಡೆ ಹೋಗಲ್ಲ. ಹಲೋ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಹಳ ದಿನಗಳಾದಮೇಲೆ ವೆಲ್ಕಮ್ ಟು ಗೋವಾ ಪಹೋಲಿಮ್ ಬೀಚ್. ಇದಕ್ಕಿಂತ ಮೊದಲು ನಾವು ಕಲ್ಲಂಗುಡಿ ಬೀಚಿಗೆ ಹೋಗಿದ್ವಿ. ಅಲ್ಲಿ ತುಂಬ ಜನ ಇದ್ದರು. ನಾವು ಈ ಕಡೆ ಈ ಪ್ರದೇಶಗಳಲ್ಲಿ ಬಂದರೆ ನಾವು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಅವಾಗ ಇವಾಗ ಯಾವಾಗಲಾದ್ರೂ ಕೇಳಿರ್ಬೋದು ಗೋವಾ ತುಂಬ ಎಕ್ಸ್ಪೆನ್ಸಿವ್ ಅಂತ. ಅವ್ರದ್ದೆಲ್ಲ ಮಾತು ಕೇಳಕ್ಕೆ ಹೋಗ್ಬೇಡಿ, ಅದೆಲ್ಲ ಫುಲ್ ಸುಳ್ಳು. ಯಾಕೆಂದರೆ ಗೋವಾ ಬರೀ ಎಕ್ಸ್ಪೆನ್ಸಿವ್ ಅಲ್ಲ, ಹೆವಿ ಎಕ್ಸ್ಪೆನ್ಸಿವ್. ಒಂದು ಚಪಾತಿ ತೊಗೊಂಡ್ರೆ 25 ರೂಪಾಯಿ, ಒಂದು ಪರೋಟ ತೊಗೊಂಡ್ರೆ ಅದಕ್ಕೆ 50 ರೂಪಾಯಿ. ಇಲ್ಲಿ ಲಿಕ್ಕರ್ ಒಂದು ಕಡಿಮೆ ರೇಟಿಗೆ ಸಿಗ್ತೈತೆ ಅಂದರೆ ಉಳಿಕೆದೆಲ್ಲ ಹೆವಿ ಕಾಸ್ಟ್ಲಿ ಇಲ್ಲಿ. ನೀವೇನಾದರೂ ಒಳ್ಳೆ ಬಜೆಟಲ್ಲಿ ಗೋವಾನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ನಾನು ಸಜೆಸ್ಟ್ ಮಾಡೋದು ಈ ಸೌತ್ ಗೋವಾ ಸೈಡ್ ಬನ್ನಿ. ಈ ಸೈಡಲ್ಲಿ ಬಂದಾಗ ನೀವು ಎಲ್ಲಿ ಕ್ರೌಡ್ ಇರಲ್ಲ, ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು. ನೀವು ಬೇರೆ ಕಡೆ ಎಲ್ಲಾದರೂ ಹೋದರೆ ಅಲ್ಲಿ ಹೆವಿ ಕ್ರೌಡೆಡ್ ಇರುತ್ತೆ ಮತ್ತು ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ. ಈ ಸೈಡ್ ಬಂದರೆ ಸ್ವಲ್ಪ ಉಳಿಸ್ಕೊಂಡು ಬಜೆಟ್ ಫ್ರೆಂಡ್ಲಿಯಾಗಿ ನೀವು ಗೋವಾನ ಎಕ್ಸ್ಪ್ಲೋರ್ ಮಾಡ್ಬೋದು. ಬನ್ನಿ ಇವಾಗ ನಾವು ಬೀಚಲ್ಲಿ ಸ್ವಲ್ಪ ಆಟ ಆಡೋಣ. Let's go. A little bit rainy in Paholi Beach, Goa. See my new friend in Goa. Hi. Hey bro, pose bro. Hey bro. Hey bro. Hey, welcome back bro. Welcome back. Why bro? ಈ ಮಾನ್ಸೂನ್ ಸೀಸನ್ನಲ್ಲಿ ನಾವು ಬಂದಾಗ ಯಾವಾಗಲೂ ಮಳೆ ಈ ರೀತಿಯಾಗಿ ಸಿಗ್ತಾ ಬರ್ತಾನೆ ಇರುತ್ತೆ. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಹೀಗಾಗಿ ಇಲ್ಲಿ ಮಳೆಗಾಲದ ಟೈಮಲ್ಲಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗುತ್ತೆ. ಅದೇ ನಾವು ಸಮ್ಮರಲ್ಲಿ ಬಂದ್ರೆ ಈ ಸೈಡ್ ಗೋವಾದಲ್ಲೂ ಕೂಡ ಹೆವಿ ಕಾಸ್ಟ್ಲಿ ಇರುತ್ತೆ. But money is going. Nothing is outcoming, incoming. Just they say, "Hey, bhai, TikTok sura ba? Hey, bhai, TikTok bhai, hey, bhai, room beka, bhai, maal beka." अरे क्या भाई, ಗೋವಾದಾಗ ಕನ್ನಡಿಗರು ಭಾಳ ಅದಾರ. ಕರ್ನಾಟಕದವ್ರ ಕರೀತಾರ ಮೊದ್ಲ, ಏ ಬೈ ಮಾಲ್ ಬೇಕಣ. ಯಾವ ಮಾಲ್ ಅನ್ಕೋಬೇಕು, ಏನ್ ಕತ್ತಿ. ಅರೆ ಬೈ ಮಾಲ್ ಚಾಹಿಯೆ ಕ್ಯಾ. ಲಿಟ್ರಲಿ ನಾವು ಗೋವಾಕ್ ಬಂದು 2 ಡೇಸ್ ಆಯ್ತು. 2 ಡೇಸ್ ಅಲ್ಲಿ ನಾವು ಇವತ್ತೇ ನಿನ್ನೆ ಜಾಸ್ತಿ ಹೋಗಿಲ್ಲ, ಕಲ್ಲಂಗುಡಿ ಬೀಚಿಗೆ ಮಾತ್ರ ಹೋಗಿದೀವಿ. ಮತ್ತೆ ಇಲ್ಲಿ ಗೌರ್ಮೆಂಟ್ ಬಸ್ಗಳು ಎಲ್ಲ ಕಡೆ ಹೋಗಲ್ಲ, ಬರೀ ಪ್ರೈವೇಟ್ ಬಸ್ಗಳಿಗೆ ಹೋಗ್ಬೇಕು. ಆ ಪ್ರೈವೇಟ್ ಬಸ್ಸಲ್ಲಿ ನೀವು ಎಲ್ಲೇ ಒಂದು 8 ಕಿಲೋಮೀಟರ್ ಪ್ಲಸ್ ಆದರೂ, ಒಂದು 10 ಕಿಲೋಮೀಟರ್ ಆದರೂ ನಿಮ್ಗೆ 50 ರೂಪಾಯಿ ಚಾರ್ಜ್ ಮಾಡೋದು. ಅದು 2 ಕಿಲೋಮೀಟರ್ ಹೋದ್ರೂ ಅವ್ರು 30 ರೂಪೀಸ್ ಚಾರ್ಜ್ ಮಾಡೋದು. ಇದು ನೆಕ್ಸ್ಟ್ ಗೋವಾದವ್ರಿಗೆ ಬರೋವ್ರಿಗೆ, ಗೋವಾಕ್ಕೆ ಬರೋವ್ರಿಗೆ ಹೇಳ್ತಾ ಇದ್ದೀನಿ. ನೀವು ಗೋವಾಕ್ಕೆ ಬರೋರ್ದು ಮೇನ್ ರೀಸನ್ ಏನಾಗಿರ್ಬೇಕು ಅಂದರೆ, ಒಂದು ಅವರು ಜಾಸ್ತಿ ಮದ್ಯಪ್ರಿಯರಾಗಿರ್ಬೇಕು, ಇಲ್ಲ ಅಂದರೆ ಅವ್ರ ಎನಿಥಿಂಗ್ ರೀಸನ್ಸ್. ನೀವೇನಾದ್ರೂ ಪರ್ಫೆಕ್ಟ್ ಆಗಿ ಬೀಚ್ ಎಲ್ಲ ಎಂಜಾಯ್ ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕನೇ ಬೆಸ್ಟು. ಅಷ್ಟೇ. ಒಂದ್ ವೇಳೆ ನೀವು ಗೋವಾಕ್ ಬರ್ಬೇಕು ಅಂದ್ರೆ
ಜಾಸ್ತಿ ದುಡ್ಡು ತೊಗೊಂಬಂಡಿ. ಆ್ಯಕ್ಚುಲಾಗಿ ಈ ಥರ ಒಂದು ಬೀಚ್ ಇದೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ನಾವು ಮ್ಯಾಪ್ ನೋಡ್ಕೊಂಡು ಬಟರ್ಫ್ಲೈ ಬೀಚಿಗೆ ಬರ್ತಾ ಇದ್ವಿ. ಸಡನ್ ಆಗಿ ಈ ಬೀಚ್ ನೋಡಿ ಈ ಬೀಚ್ ಕಡೆ ಬಂದ್ವಿ. ಇನ್ನು ಇವಾಗ ಟೈಮ್ 8:30 ಆಗಿದೆ. ನೆಕ್ಸ್ಟ್ ನಾವೇನಾದ್ರು ಹೋಗ್ಬೇಕಂದ್ರೆ ಇಲ್ಲಿಂದ ನಮಗೆ ಬೋಟ್ಗಳು ಸಿಗ್ತವೆ. ಇಲ್ಲಾಂದ್ರೆ ನಾವು ಟ್ರೆಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ನೀವೇನಾದ್ರೂ ಮಾನ್ಸೂನ್ ಟೈಮಲ್ಲಿ ಬರೋ ಥರ ಇದ್ರೆ ಈ ಬೀಚ್ಗಳಿಗೆಲ್ಲ ಜಾಸ್ತಿ ಬರಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಪೊಲೀಸರು ಅಲೋ ಮಾಡಲ್ಲ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಮತ್ತೆ ನೀವೇನಾದ್ರೂ ಹೋದ್ರೆ ದೂದ್ ಸಾಗರ್ ಹೋಗಿ. ಆದ್ರೆ ದೂದ್ ಸಾಗರಲ್ಲಿ ಬೆಂಡ್ ಎತ್ತಿದ್ದಾರೆ, ನಾವು ದೂದ್ ಸಾಗರ್ ಹೋಗಲ್ಲ. ಬೆಂಡ್ ಎತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಆದ್ಮೇಲೆ ನೀವು ಗೋವಾದ ಬೆಸ್ಟ್ ನೇಚರ್ ಏನಾದ್ರು ಎಂಜಾಯ್ ಮಾಡ್ಬೇಕಂದ್ರೆ ನೇತ್ರಾವಳಿಗೆ ಹೋಗಿ. ನೀವೇನಾದರೂ ಒಂದು ವೇಳೆ ಗೋವಾಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದರೆ ನಿಮ್ಮ ಊರಿಂದ ನಿಮ್ಮದೇ ಆದ ಒಂದು ಓನ್ ವೆಹಿಕಲ್ ತೊಗೊಂಬನ್ನಿ. ಇಲ್ಲೇನಾದರೂ ನೀವು ಬಸ್ಸಿಗೆ ಅಡ್ಡಾಡ್ಬೇಕಂದ್ರೆ ಬರೀ ಟೈಮ್ ಪಾಸ್ ಆಗುತ್ತೆ, ನೀವೇನು ನೋಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮೂರಿಂದ ಓನ್ ವೆಹಿಕಲ್ ತೊಗೊಂಬನ್ನಿ. ಓಕೆ, ಈ ವಿಡಿಯೋನ ಇಲ್ಲೇ ಮುಗಿಸುವಂಥ ಟೈಮ್ ಬಂತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇನ್ನೊಂದು 3-4 ತಿಂಗಳು ಬಿಟ್ಟು ವಾಪಸ್ ಗೋವಾಕ್ಕೆ ಬಂದರೆ ಗೋವಾದ ಎಲ್ಲ ಜಾಗನೂ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.